ಇದೇ 45 ಅಕ್ಷರ ನಾನು ಯೂಸ್ ಮಾಡಿಕೊಂಡು ನಾವು ಇವಾಗ ಹೇಗೆ ಇಂಗ್ಲೀಷನ್ನು ಬರೆಯೋದು ಮತ್ತು ಓದೋದು ಅಂತ ನೋಡೋಣ. ವೆಲ್ಕಮ್ ಟು ನ್ಯೂ ವರ್ಲ್ಡ್. ಇವತ್ತು ನಾನು ಈ ಅಕ್ಷರನ ಬರೆದಿದ್ದೆ ಅಲ್ವಾ, ಅದಿಂದ ಳ ತನಕ ಇದೇ ಅಕ್ಷರನ ಯೂಸ್ ಮಾಡಿಕೊಂಡು ಹಾಗೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ಲೆಟರ್ ಬರುತ್ತೆ ಅಂತ ಹೇಳಿ ಬರೆದಿದ್ದೆ ಅಲ್ವಾ, ಇದನ್ನೇ ಯೂಸ್ ಮಾಡಿಕೊಂಡು ಹೇಗೆ ಶಬ್ದಗಳನ್ನು ಬರೆಯೋದು, ಹೆಸರನ್ನು ಬರೆಯೋದು, ಯಾವುದೇ ಪದಗಳನ್ನು ಓದೋದು ಬರೆಯೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಇದೇ ವಿಡಿಯೋದಲ್ಲಿ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ನಾನು ವಿಡಿಯೋ ಲೆಂತಿ ಆಗಿಲ್ಲ ಅಂತ ಹೇಳಿದರೆ ಇದರಲ್ಲೇ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಇವಾಗ ನಾನು ಇಲ್ಲೊಂದು ಹೆಸರನ್ನು ಬರಿತಾ ಇದ್ದೀನಿ, ಸವಿತಾ ಅಂತ. ಓಕೆ, ಸ ಅಂತ ಹೇಳಿದರೆ ಇಲ್ಲಿ ಎಸ್ ಎ ಬರುತ್ತೆ ಅಲ್ವಾ, ಸ ಕುಡಿಸು ಸ ಆಗುತ್ತೆ, ಇದಕ್ಕೆ ಎಸ್ ಎ. ಇವಾಗ ವಿ ಆಗಬೇಕಿದ್ರೆ ಯಾವುದೆಲ್ಲ ಅಕ್ಷರ ಸೇರುತ್ತೆ, ಒ ಕುಡಿಸು ಇ ಅಲ್ವಾ, ವಿ. ಓಕೆ ವಿ ಬರುತ್ತೆ, ಒ ಕುಡಿಸು ಇ, ಓಕೆ ವಿ ಬರುತ್ತೆ. ಹಾಗೆ ಈಗ ಯಾವ ಲೆಟರ್ ಬರುತ್ತೆ, ಒ ಕುಡಿಸು ಇ ಅಲ್ವಾ, ಒಗೆ ವಿ ಬಂತು. ಹಾಗೆ ಈಗೆ ಇ ಅಂತ ಹೇಳಿದರೆ ಇಂಗ್ಲೀಷ್ನ ಯಾವ ಲೆಟರ್ ಬರುತ್ತೆ, ಈಗೆ ಇಂಗ್ಲೀಷ್ನ ಐ ಲೆಟರ್ ಬರುತ್ತೆ ಅಲ್ವಾ, ಈಗೆ ಐ ಬರುತ್ತೆ. ವಿ ಐ ಆಯಿತು. ಇವಾಗ ಯಾವುದು ಬಾಕಿ ಇದೆ, ತಾಗೆ ಯಾವ ಲೆಟರ್ ಬರುತ್ತೆ, ತ ಕುಡಿಸು ಆ ಸಮ ತಾ ಆಗುತ್ತೆ, ತಗೆ ಟಿ ಹೆಚ್, ಹಾಗೆ ಆಗೆ ಎ. ಇವಾಗ ತಾ ಆಗಬೇಕಿದ್ರೆ ಟಿ ಹೆಚ್ ಎ ತಾ ಆಯಿತು. ಇವಾಗ ಸವಿತಾ ಎಸ್ ಎ ವಿ ಐ ಟಿ ಹೆಚ್ ಎ. ಓಕೆ, ಇವಾಗ ಬೇರೆ ಹೆಸರನ್ನು ನೋಡೋಣ. ನಾನಿಲ್ಲಿ ಜಯಂತ್ ಅಂತ ಹೇಳಿ ಬರೆದಿದ್ದೀನಿ. ಜಯಂತ್ಗೆ ಜಗೆ ಜೆ ಎ ಬರುತ್ತೆ, ಯಗೆ ವೈ ಎ, ಯಗೆ ವೈ ಎ. ಇವಾಗ ಯ ಆಯ್ತು. ಇವಾಗ ಸೊನ್ನೆನ ನೋಡಬೇಕು ಅಲ್ವ ನಾವು. ಸೊನ್ನೆನ ಹೇಗೆ ಮಾಡೋದು ಅಂತ ಹೇಳಿದರೆ ಮೂಗಿಗೆ ಬರುತ್ತೆ. ಸೊನ್ನೆ ಬಂದಾಗ ಸೊನ್ನೆ ಅಂಬರೀಷ್, ಜಯಂತ್, ಸಂಗೀತ, ಈ ಥರ ಲಿಪ್ಸ್ ಓಪನ್ ಆಗಿ ಅದು ಮೂಗಿಗೆ ಬಂದು ಸೊನ್ನೆ ಬಂದರೆ ಆವಾಗ ಎನ್, ಜಯಂತ್. ಲಿಪ್ಸ್ ಓಪನ್ ಆಗಿ ಮೂಗಿಗೆ ಬಂತು ಅಲ್ವಾ ಸೊನ್ನೆ. ಅದೇ ಲಿಪ್ಸ್ ಕ್ಲೋಸ್ ಆಗಿ ಸೊನ್ನೆ ಮೂಗಿಗೆ ಬಂದರೆ ಎಂ ಬರಬೇಕು, ಅಂಬರೀಷ್. ಲಿಪ್ಸ್ ಕ್ಲೋಸ್ ಆಯಿತು, ಮೂಗಿಗೆ ಬಂತು ಸೊನ್ನೆ, ಆವಾಗ ಎಂ. ಲಿಪ್ಸ್ ಓಪನ್ ಆಗಿ ತುಟಿ ಓಪನ್ ಆಗಿ ಸೊನ್ನೆ ಮೂಗಿಗೆ ಬಂದರೆ ಆವಾಗ ಎನ್, ಜಯಂತ್. ಓಪನ್ ಆಗಿ ತುಟಿ ಓಪನ್ ಆಗಿ ಮೂಗಿಗೆ ಬಂತು ಎನ್ ಅಲ್ವಾ, ಜಯಂತ್. ತುಟಿ ಓಪನ್ ಆಗಿ ಎನ್ ಮೂಗಿಗೆ ಬಂತು ಸೊನ್ನೆ, ಹಾಗಾಗಿ ಎನ್. ತುಟಿ ಮುಚ್ಚಿ ಸೊನ್ನೆ ಮೂಗಿಗೆ ಬಂದರೆ ಎಂ ಬರುತ್ತೆ, ಅಂಬರೀಷ್, ಎಂ. ಇವಾಗ ತ ಅಂತ ಹೇಳಿದರೆ ತ ಅಲ್ಲ ತ, ಆವಾಗ ಟಿ ಹೆಚ್, ಜೆ ಎ ಯ ವೈ ಅಂತ ಎನ್ ಟಿ ಹೆಚ್. ಓಕೆ, ಇವಾಗ ಬೇರೆ ಶಬ್ದನ ನೋಡುವ, ಬೇರೆ ಹೆಸರನ್ನು ನೋಡುವ. ಶಾಂತ, ಶ ಎಸ್ ಎಚ್ ಎ, ಎಸ್ ಎಚ್ ಎ. ಹಾಗೆ ಶಾಗು ಕೂಡ ಏನೇ ಬರುತ್ತೆ, ಎಸ್ ಎಚ್ ಎ, ಶಾಂತ್. ತುಟಿ ಓಪನ್ ಆಗಿ ಮೂಗಿಗೆ ಹೋಯ್ತು ಅಲ್ವಾ ಸೊನ್ನೆ, ಆವಾಗ ಯಾವುದು ಎನ್. ತುಟಿ ಓಪನ್ ಆಗಿ ಸೊನ್ನೆ ಮೂಗಿ ಹೋದ್ರಿಂದ ಎನ್. ತ ಕುಡಿಸು ಆ, ಟಿ ಹೆಚ್ ಎ. ನಾಗರತ್ನ ಇವಾಗ ನಾನು ಬರಿತಾ ಇರುವ ಹೆಸರು. ಇಲ್ಲಿ ನಾನು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರದ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಇಲ್ಲಿ ವಿಜಾತಿ ಒತ್ತಕ್ಷರ ಬಂದಿದೆ. ನ ಎನ್ ಎ, ಗ ಜಿ ಎ, ರ ಆರ್ ಎ, ನ. ತ ಕುಡಿಸು ನ ಕುಡಿಸು ಎ ಅಲ್ವಾ, ಹಾಗಾಗಿ ತಗೆ ಏನು ಬಂತು, ಟಿ ಹೆಚ್. ಇಲ್ಲೊಂದೇ ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಒತ್ತಕ್ಷರ ಬಂದಾಗ ಮೇಲ್ಗಡೆ ಇರುವ ಅಕ್ಷರ ಅರ್ಧದಲ್ಲೇ ಇರಬೇಕು, ಒತ್ತಕ್ಷರ ಇದೆಯಲ್ಲ ಅದನ್ನು ನಾವು ಪೂರ್ತಿಯಾಗಿ ಬರಬೇಕು. ತ ಕುಡಿಸು ಎನ್ ಕುಡಿಸು ಎ ಅಲ್ವಾ, ತಗೆ ಟಿ ಹೆಚ್ ಎ ಬರೀಬೇಕು. ನೆಕ್ಸ್ಟ್ ಎನ್ ಎ. ಓಕೆ, ಇವಾಗ ನಾವಿಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರದ ಬಗ್ಗೆ ನೋಡೋಣ. ನಾನಿಲ್ಲಿ ಕ ಬರೆದಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಮೇಲ್ಗಡೆ ಇರುವ ಅಕ್ಷರನ್ನು ನಾವು ಅರ್ಧನೇ ಬರಿಬೇಕು, ಕೆಳಗಡೆ ಒತ್ತಕ್ಷರ ಇದೆಯಲ್ಲ ಅದನ್ನು ನಾವು ಪೂರ್ತಿಯಾಗಿ ಬರಬೇಕು. ಮೇಲ್ಗಡೆ ಕ ಪೂರ್ತಿಯಾಗಿದೆ, ಆದರೆ ಅದನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಅರ್ಧ ಬರಿಬೇಕು. ಕೆ. ಕೆಳಗಡೆ ಒತ್ತಕ್ಷರ ಕ ಇದೆಯಲ್ವ ಅದನ್ನು ಕೆ ಎ ಬರಿಬೇಕು. ಜ. ಮೇಲ್ಗಡೆ ಜ ಇದೆ ಅದನ್ನು ಅರ್ಧ ಬರಿಬೇಕು, ಜೆ. ಕೆಳಗಡೆ ಜ ಇದೆ ಅದನ್ನು ಪೂರ್ತಿಯಾಗಿ ಬರಿಬೇಕು, ಜೆ ಎ. ಓಕೆ, ಇವಾಗ ಗ. ಮೇಲ್ಗಡೆ ಗಕ್ಕೆ ಜಿ, ಕೆಳಗಡೆ ಗ ಒತ್ತಕ್ಷರಕ್ಕೆ ಜಿ ಎ. ಇಲ್ಲಿ ಚ ಇದೆ, ಚ. ಮೇಲ್ಗಡೆ ಚಕ್ಕೆ ಸಿ ಹೆಚ್, ಮೇಲ್ಗಡೆ ಚಕ್ಕೆ ಅರ್ಧ ಚ, ಸಿ ಹೆಚ್ ಎ ಇದ್ದರೆ ಅದು ಚ ಆಗುತ್ತೆ, ಸಿ ಹೆಚ್. ಕೆಳಗಡೆ ಒತ್ತಕ್ಷರಕ್ಕೆ ಪೂರ್ತಿಯಾಗಿ ಬರಬೇಕು ಚ, ಸಿ ಹೆಚ್ ಎ.
ಒತ್ತಕ್ಷರನ ಪೂರ್ತಿಯಾಗಿ ಬರಬೇಕು. ಹಾಗಾಗಿ ಎ ಸೇರುತ್ತೆ, CHA. ಓಕೆ, ಇವಾಗ ನೆಕ್ಸ್ಟ್ ಅಕ್ಷರ. ಇವಾಗ ಟ ಮೇಲ್ಗಡೆ ಟನ ಅರ್ಧ ಬರಬೇಕು ಟಿ, ಹಾಗೆ ಕೆಳಗಡೆ ಒತ್ತಕ್ಷರ ಟನ TTA ಅಂತ ಹೇಳಿ ಬರಬೇಕು. TTA ಟ. ಇವಾಗ ಟಕ್ಕೆ TH ಕೆಳಗಡೆ ತ ಇದೆಯಲ್ವಾ, ಅದಕ್ಕೆ THA ಅಥವಾ THA. ಇದನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಕ್ಷರ, ಹಾಗಾಗಿ ನೀವು ಇದನ್ನು ಈ ಒತ್ತಕ್ಷರ ತ ಬಂದಾಗ TH ಅಂತ ಬರೀರಿ ಸಾಕು. THA ಅಂತ ಬರೋದು ಬೇಡ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಹಿಂದ್ಗಡೆ ಕಲ್ತಿದ್ದು ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಫಸ್ಟ್ ನಾನು ಈ ರೀತಿಯಾಗಿ ಬರ್ತಿದ್ದು. ಬಟ್ ಒತ್ತಕ್ಷರ ತ ಬಂದರೆ THA ಅಂತ ಬರೀರಿ. ಇಲ್ಲೂ ಹಾಗೆ ಕೆಲವರು DA ಅಥವಾ DHA ಆ ರೀತಿಯೆಲ್ಲ ಬರೀತಾರೆ. ಬೇಡ, ಆ ರೀತಿಯೆಲ್ಲ ಬರುವಂಥ ಅವಶ್ಯಕತೆಯೇ ಇಲ್ಲ. ದಕ್ಕೆ ಒತ್ತಕ್ಷರ ಬಂದರೆ DA ಬರೀರಿ ಸಾಕು. DA ಎರಡು ಅಲ್ಪ ಪ್ರಾಣದಲ್ಲೇ ಇದೆ, ಮಹಾಪ್ರಾಣದಲ್ಲಿ ಇಲ್ಲ. ದ ಎರಡು ಕೂಡ, ಹಾಗಾಗಿ DA ಅಂತ ಹೇಳಿ ಬರೀರಿ ಸಾಕು. ಓಕೆ, ಇವಾಗ ಪ ನಡುವ ಪಕ್ಕೆ ಪ ಒತ್ತಕ್ಷರ, ಮೇಲ್ಗಡೆ ಪಕ್ಕೆ ಪಿ, ಒತ್ತಕ್ಷರ ಪಕ್ಕೆ PA. ನೆಕ್ಸ್ಟು ಯ ಮೇಲ್ಗಡೆ ಯಕ್ಕೆ ವೈ, ಒತ್ತಕ್ಷರ ಯಕ್ಕೆ YA. ಮೇಲ್ಗಡೆ ಇರುವ ನಕ್ಕೆ ಎನ್, ಒತ್ತಕ್ಷರ ನಕ್ಕೆ NA. ಇದಿಷ್ಟು ಸಜಾತಿ ಒತ್ತಕ್ಷರ ಆಯಿತು. ಇವಾಗ ವಿಜಾತಿ ಒತ್ತಕ್ಷರನ ನೋಡೋಣ. ನಾನಿಲ್ಲಿ ಕ್ಷ ಅಂತ ಬರೆದಿಟ್ಕೊಂಡಿದ್ದೀನಿ. ಕ್ಷ ಕೆ ಮೇಲ್ಗಡೆ ಕ ಅರ್ಧ ಬರಬೇಕು ಅಲ್ವಾ, ಕೆ. ಶ ಇದು ಯಾವುದು, ಷಣ್ಮುಖ ಶ ಒತ್ತಕ್ಷರ ಅಲ್ವಾ, ಹಾಗಾಗಿ SHA ಷಣ್ಮುಖ ಶ ಒತ್ತಕ್ಷರ ಅದು. ಕ್ಷ KSHA. ಇವಾಗ ಸ್ವ ಮೇಲ್ಗಡೆ ಸ ಅರ್ಧ ಸ ಬರಿಬೇಕು ಅಲ್ವಾ, ಹಾಗಾಗಿ ಸ ಕುಡಿಸು ಅಲ್ವಾ. ಮೇಲ್ಗಡೆ ಇರುವ ಒತ್ತಕ್ಷರ ಇರುವ ಮೇಲ್ಗಡೆ ಪದ ಅರ್ಧ ಬರಿತೀವಿ ಅಲ್ವಾ, ಹಾಗಾಗಿ ಎಸ್ ಅಷ್ಟೇ ಬರೆಯೋದು. ಒತ್ತಕ್ಷರಕ್ಕೆ ವಿ ಬರೆದ್ರೂ ಆಗುತ್ತೆ, W ಬರೆದ್ರೂ ಆಗುತ್ತೆ. ಆದರೆ ಹೆಚ್ಚಾಗಿ ಈ ಒತ್ತಕ್ಷರದಲ್ಲಿ ಬಂದಾಗ W ಅಂತ ಬರುವುದೇ ಜಾಸ್ತಿ, ಹಾಗಾಗಿ W ಅಂತಲೇ ಬರೀರಿ. ಬಟ್ ಹೇಳ್ತಾ ಇದ್ದೀನಿ, ವಿ ಬರೆದ್ರೂ ಸರಿ, W ಬರೆದ್ರೂ ಸರಿ, ಏನು ತಪ್ಪಿಲ್ಲ. TH ನ ಒತ್ತಕ್ಷರಕ್ಕೆ NA ಹೇಳಿದ್ದೆ ಅಲ್ವಾ ಆವಾಗಲೇ, NA. ತ್ರ್ಯ ಇಲ್ಲಿ ಎರಡು ಒತ್ತಕ್ಷರ ಬಂದಿದೆ. ಇವಾಗ ಮೇಲಿನ ಫುಲ್ ಅಕ್ಷರ ಅರ್ಧ ಬರಬೇಕು. TH. ಎರಡನೇ ಒತ್ತಕ್ಷರ ಫಸ್ಟ್ ಒತ್ತಕ್ಷರ ಯಾವುದು, R. ಎರಡನೇ ಒತ್ತಕ್ಷರ Y. ಇವಾಗ ಅದನ್ನ ಪೂರ್ತಿಯಾಗಿ ಬರೋದು, ಲಾಸ್ಟ್ ಬರಬೇಕು. ಈ ಥರದ 2 ಅಥವಾ 3 ಒತ್ತಕ್ಷರ ಇರುವ ಪದಗಳನ್ನು ಇಂಗ್ಲೀಷ್ನಲ್ಲಿ ಈಸಿಯಾಗಿ ಇನ್ನೂ ಕೂಡ ಬೇಕು ಅಂತಿದ್ರೆ ಬರೆಯೋದು, ಓದೋದು ನನಗೆ ಕಾಮೆಂಟ್ ಮಾಡಿ, ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇವಾಗ ಮೇಲ್ಗಡೆ ಇರುವ ನ ಅರ್ಧ ಬರಿಬೇಕು, ಯ ಒತ್ತಕ್ಷರನ ಪೂರ್ತಿಯಾಗಿ ಬರಬೇಕು, YA. NYA. ಇವಾಗ ಕ್ವಾ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಕಷ್ಟ ಆಗುತ್ತೆ ಅಂತೇಳಿ ಹೇಳಿ ನೆಕ್ಸ್ಟ್ ಕಲೀಲಿಕ್ಕೆ ಆಗುತ್ತೆ. ಕ್ವಾ ಕೆ ಮೇಲ್ಗಡೆ ಇರುವ ಕಾಕ್ಕೆ ಅರ್ಧ ಬರೆಯೋದು ಕೆ. ಕ್ವಾ ಒತ್ತಕ್ಷರ ಯಾವುದಿದೆ, ಒತ್ತಕ್ಷರ ಇದೆ. ಒತ್ತಕ್ಷರಕ್ಕೆ ಯಾವ್ದು ಬರಿತೀವಿ, VA ಬರೆದ್ರೂ ಆಗುತ್ತೆ, WA ಬರೆದ್ರೂ ಆಗುತ್ತೆ. ಕೆಲವೊಮ್ಮೆ W ಬರುತ್ತೆ, ಕೆಲವೊಮ್ಮೆ V ಬರುತ್ತೆ, ಕೆಲವೊಮ್ಮೆ U ಬರುತ್ತೆ, UA ಅಂತಲೂ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಕ್ವಾ ಅನ್ನೋದು ಕೆಲವೊಂದು ಸಲ ಕೆ ಬರುತ್ತೆ, ಕೆಲವೊಂದು ಸಲ ಕ್ಯೂ ಬರುತ್ತೆ. ಈ ಕ್ವಾಲಿಟಿ ಆವಾಗ ಏನು ಬರುತ್ತೆ, QA ಬರುತ್ತೆ ಅಲ್ವಾ, ಹಾಗಾಗಿ QYUA QWA ಅವಾಗೆಲ್ಲ ಕೆಲವೊಂದು ಸಲ ಆ ಥರದ್ದು ಇದಾಗುತ್ತೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಇಂಥ ಸ್ವಲ್ಪ ಕಷ್ಟದ ಪದನ ಬಿಟ್ಟುಬಿಡಿ. ಓಕೆ, ನೀವೀಗ ಈಸಿಯಾಗಿ ಬೇಸಿಕ್ ಕಲಿಯೋದಲ್ವಾ, ಈಸಿಯಾಗಿರೋದನ್ನೇ ಕಲ್ತ್ಕೊಳ್ಳಿ. ಓಕೆ, ಇವಾಗ ಮೇಲಿರುವ ಕೆ ಬರೆಯೋದು, ಅರ್ಧ ಕ ಬರೆಯೋದು ಕೆ. ಯ ಒತ್ತಕ್ಷರಕ್ಕೆ YA. ಮೇಲಿರುವ ಗ ಅರ್ಧ G. DHA. ಇಲ್ಲಿ ಮಹಾಪ್ರಾಣ ಇದೆ, ಹಾಗಾಗಿ DHA. ಮುಗ್ಧ ಅವಾಗೆಲ್ಲ ಈ ರೀತಿ ಬರುತ್ತೆ ಅಲ್ವಾ. ಓಕೆ, ಇವಾಗ ನಾನು ಇನ್ನೊಂದು ಉದಾಹರಣೆನ ನೋಡ್ತೀನಿ. ಆವಾಗ ಆಚೆಗೆ ಮುಗ್ಧ ಹೇಳಿದೆ ಅಲ್ವಾ, ಅದನ್ನೇ ಇಲ್ಲಿಗೆ ನಾನು ಇನ್ನೊಂದು ಹೇಳ್ತೀನಿ ನೋಡಿ.
ಮುಗ್ಧ ಮು ಯಾವುದು ಮ ಕುಡಿಸು ಉ ಸಮ ಮು ಆಯ್ತು ಅಲ್ವಾ ಮಕ್ಕೆ ಎಂ ಎಂ ಮಕ್ಕೆ ಎಂ ಊಕೆ ಯು ಬರುತ್ತೆ ಅಲ್ವಾ ಊಕೆ ಯು ಎಂ ಯು ಮುಗ್ಧ ಗ ಜಿ ಧ ಕೆ ಡಿ ಹೆಚ್ ಎ ಗ ಜಿ ಧ ಡಿ ಹೆಚ್ ಎ ಮುಗ್ಧ. ಓಕೆ, ಇವಾಗ ಇನ್ನೊಂದು ಹೆಸರನ್ನು ನೋಡೋಣ. ಶನ್ವಿಕಾ ಶಗೆ ಶಂಕರ ಶ ಅಲ್ವಾ ಎಸ್ ಎಚ್ ಎ ನ್ವಿ ಇಲ್ಲಿ ನ ಎನ್ನುವುದು ಅರ್ಧ ಆಗುತ್ತೆ, ಹಾಗಾಗಿ ಎನ್ ವಿ ಒತ್ತಕ್ಷರ ಒತ್ತಕ್ಷರ ಇದೆಯಲ್ವ, ಹಾಗಾಗಿ ವಿ ಐ ನಾ ಇಲ್ಲಿ ವಿ ಐ ಅಂತಲೇ ಎನ್ ವಿ ಐ ನನ್ನ ಮಗಳ ಹೆಸರು ಶನ್ವಿಕಾ ವಿ ಐ ಅಂತಲೇ ನಾನು ಬರೆದಿದ್ದೆ, ಹಾಗಾಗಿ ಕೆ ಕಾ ಕೆ ಎ ಓಕೆ. ಛಾಯ ಛ ಯಾವ ಅಕ್ಷರ ಸಿ ಹೆಚ್ ಎ ಸಿ ಹೆಚ್ ಎ ಛ ಯ ವೈ ಎ ವೈ ಎ ಯ ಛಾಯ ಆಯಿತು. ಇವಾಗ ಸನ್ನಿಧಿ ಸ ಎಸ್ ಎ ನಿ ಅದನ್ನು ಅರ್ಧ ಬರಬೇಕು ಅಲ್ವಾ ಎನ್ ಮತ್ತು ಒತ್ತಕ್ಷರ ನ ಇದೆ ಅಲ್ವಾ ಎನ್ ಐ ಎನ್ ಎನ್ ಐ ಆಯಿತು. ಧಿ ಡಿ ಹೆಚ್ ಐ ಸನ್ನಿಧಿ. ರವಿ ತೇಜ್ ರ ಆರ್ ಎ ವಿ ವಿ ಐ ಟೆ ಟಿ ಹೆಚ್ ಇ ಟೆ ತ ಟಿ ಹೆಚ್ ಎ ಮತ್ತು ಎಗೆ ಇ ಬರುತ್ತೆ ಅಲ್ವಾ, ಹಾಗಾಗಿ ಟಿ ಹೆಚ್ ಇ ಟೆ ಜ ಜೆ ಅಷ್ಟೇ. ರಜತ್ ಆರ್ ಎ ರ ಆರ್ ಎ ಜ ಜೆ ಎ ತ ಟಿ ಹೆಚ್. ಇನ್ನು ಎಷ್ಟು ಈ ಥರದ್ದು ಎಷ್ಟು ಹೆಸರು ಬೇಕಾದ್ರೂ ಕಲಿಯುವಷ್ಟು ಬರೀರಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ರಿಷಾ ಆರ್ ಐ ರಿ ಶ ಎಸ್ ಎಚ್ ಎ ಶ ಶಂಕರ ಶ ಎಸ್ ಎಚ್ ಎ. ತುಂಬ ಹೆಸರನ್ನು ಬರೀರಿ, ಅಥವಾ ಯಾವುದಾದ್ರೂ ಒಂದು ಶಬ್ದನ ನೀವು ಕನ್ನಡದಲ್ಲಿ ಬರೆದು ಆ ಕಡೆ ಇಂಗ್ಲೀಷ್ನಲ್ಲಿ ಬರೀರಿ. ನೀವು ಇಲ್ಲಿ ಆ ಈ ಬರೆದು ಅದಕ್ಕೆ ಇಂಗ್ಲೀಷ್ನ ಯಾವ್ದು ಲೆಟರ್ ಹೊಂದುತ್ತೆ ಅಂತ ಹೇಳಿ ಇದನ್ನು ಬರೆದಿಟ್ಕೊಂಡಿರಿ ಅಲ್ವಾ, ಅದಕ್ಕೆ ತಕ್ಕಂತೆ ನೀವು ಬರೀರಿ, ನೀವು ಆರಾಮಾಗಿ ಕಲಿಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಎ ಸೌಂಡ್ಸ್ ಬಗ್ಗೆ ಹೇಳ್ತೀನಿ, ಅಂದರೆ ಎ ಇಂದ ಶುರುವಾಗುವ ಕೆಲವೊಂದು ಶಬ್ದಗಳನ್ನು ಬರೆಸ್ತೀನಿ. ಆವಾಗಲೂ ಸಹಿತ ನಿಮಗೆ ಇನ್ನೂ ಕೂಡ ಈಸಿಯಾಗಿ ಬರೀಲಿಕ್ಕೆ ಗೊತ್ತಾಗುತ್ತೆ. ಎ ಇಂದ ಎ ಉಚ್ಚಾರಣೆ ಸೌಂಡ್ ಹೇಗೆ ಅ ಅಲ್ವಾ. ಓಕೆ, ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.